ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಯಾವುದರ ರಿಲೇಟೆಡು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗೇ ಹೇಳ್ತೀನಿ ನೋಡಿ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರುವಂತಹ ಡೌಟ್ಸ್ ರಿಲೇಟೆಡು ನಿಮಗೆ ಇಂಪಾರ್ಟೆಂಟ್ ಆಗಿರೋದಾ ಸರ್, ಬಿಫೋರ್ ಆಪ್ಷನ್ ಎಂಟ್ರಿ ಆರ್ ಕೌನ್ಸ್ಲಿಂಗ್ ವಿ ಹ್ಯಾವ್ ಟು ಪೇ ದ ಫೀಸ್ ಟು ದ ಕಾಲೇಜ್ ವಿಚ್ ವಿ ವಿಶ್ ಟು ಜಾಯಿನ್ ಅಂತ ಹೇಳಿಬಿಟ್ಟು. ಅಂದರೆ ಇಲ್ಲಿ ಸ್ಟೂಡೆಂಟ್ ಏನು ಕೇಳ್ತಿದ್ದಾನೆ ಅಂತ ಅಂದರೆ, ಈಗ ನಾನು ಯಾವುದೋ ಒಂದು ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೋತಿದ್ದೀನಿ ಕೌನ್ಸ್ಲಿಂಗ್ ಮೂಲಕ. ಸೊ ನಾನು ಆ ಒಂದು ಕಾಲೇಜ್ಗೆ ಫಸ್ಟೇ ಹೋಗಿ ಫೀಸನ್ನು ಪೇ ಮಾಡಬೇಕಂತ ಕೇಳ್ತಿದ್ದಾರೆ. ಸೊ ಕೌನ್ಸ್ಲಿಂಗ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಈ ಸ್ಟೂಡೆಂಟ್ ಏನು ಡೌಟ್ ಕೇಳಿದ್ದಾನೆ, ಇದರಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಜೊತೆಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದಮೇಲೆ ನೀವು ಕಾಲೇಜಸ್ಗೆ ಫೀಸ್ ಯಾವ ರೀತಿ ಪೇ ಮಾಡಬೇಕು, ಫಸ್ಟೇ ಪೇ ಮಾಡಬೇಕಾ, ಯಾವ ರೀತಿ ರೂಲ್ಸ್ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸು ಬಂದುಬಿಟ್ಟು ನಾವು 6 ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಲ್ಲ, ನಮಗೆ ಎಡಿಟ್ ಆಪ್ಷನ್ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಇದುವರೆಗೂ ಇನ್ನೂ ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿಲ್ಲ. ಯು ಡು ನಾಟ್ ಹ್ಯಾವ್ ಎ ರ್ಯಾಂಕ್ ಸೊ ಲಾಗಿನ್ ಇಸ್ ನಾಟ್ ಪರ್ಮಿಟೆಡ್ ಅಂತ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ಸಿಗುತ್ತಾ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಆದರೆ ಪಡ್ಕೋತೀರಾ. ಓಕೆನಾ. ಮೊದಲಿಗೆ ನೋಡಿ PGCET 2025 ರಿಲೇಟೆಡು ನಾನು ನಿಮ್ಗೆ ಇದರ ರಿಲೇಟೆಡ್ ಆದರೆ ಅಪ್ಡೇಟನ್ನು ಕೊಡ್ತೀನಿ. ಸರ್, ಬಿಫೋರ್ ಆಪ್ಷನ್ ಎಂಟ್ರಿ ಆರ್ ಕೌನ್ಸಿಲಿಂಗ್ ವಿ ಹ್ಯಾವ್ ಟು ಪೇ ಫೀಸ್ ಟು ದ ಕಾಲೇಜ್ ವಿಚ್ ವಿ ವಿಶ್ ಟು ಜಾಯಿನ್ ಅಂತ ಇರುವಂಥದ್ದು. ಓಕೆನಾ. ಸೊ ಇದರ ಒಂದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ನೋಡಿ, ಈಗಾಗಲೇ ಸಹ ನಿಮಗೆ ಒಂದು ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಆಗ್ತಿದೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಅದ್ರ ಬಗ್ಗೆ ಮುಂದೆ ಮಾತನಾಡ್ತೀನಿ. ಸೊ ಈ ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಈಗಾಗಲೇ KEA ವೆಬ್ಸೈಟಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಒಂದು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಅಂದರೆ, ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ಪಲ್ಲಿ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ CET ನಂಬರನ್ನು ಕೊಟ್ಟಿದ್ದಾರೆ, ಜೊತೆಗೆ ಒಂದು QR ಕೋಡನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬಂದುಬಿಟ್ಟು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಹೇಳಿಬಿಟ್ಟು ನಿಮಗೆ ಫಸ್ಟ್ಗೆ ಕೊಡ್ತಾರೆ. ಆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಟ್ಟಾಗ ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ಪಲ್ಲಿರುವಂಥ ಡೀಟೇಲ್ಸನ್ನು ತಗೊಂಡು ನೀವು ಏನು ಮಾಡ್ತೀರಾ, ಲಾಗಿನ್ ಹಾಕ್ತೀರಾ. ಲಾಗಿನ್ ಆಗಿದ್ದ ಆದಮೇಲೆ ಆಪ್ಷನ್ ಎಂಟ್ರಿಯಲ್ಲಿ ಬಂದುಬಿಟ್ಟು ನೀವು MBA MCA MTech ಯಾವ ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರೋ, ನೀವು ಯಾವ ಕೋರ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೋ ಆ ಒಂದು ಕೋರ್ಸಸ್ದು ಕಾಲೇಜಸ್ಸು ನಿಮಗೆ ಇಷ್ಟ ಇರುವಂತಹ ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು. ದೇರ್ ಈಸ್ ನೋ ಲಿಮಿಟ್, ಯಾವುದೇ ಥರದ ಲಿಮಿಟ್ ಇಲ್ಲ. ನಿಮಗೆ ಇಷ್ಟ ಇರುವಂತಹ ಎಲ್ಲ ಕಾಲೇಜಸನ್ನು, ಎಷ್ಟು ಕಾಲೇಜಸನ್ನು ಬೇಕೋ ಆ್ಯಡ್ ಮಾಡ್ಕೋತೀರಾ. ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡಿದ್ದ ಆದಮೇಲೆ KEA ಅವರು ಏನು ಮಾಡ್ತಾರೆ ಅಂತ ಅಂದರೆ, ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ, ಅಂದರೆ ಈಗ ನೀವು ಎಲ್ಲ ಕಾಲೇಜಸನ್ನು ಲೀಸ್ಟ್ ಮಾಡಿರ್ತೀರ, ನಿಮ್ಮ ಒಂದು ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಆ ಒಂದು ಕಾಲೇಜನ್ನು ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ತಿಳಿಸ್ಕೊಡ್ತಾರೆ. ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಅಂತ ಹೇಳಿಬಿಟ್ಟು ಇದೇ ಒಂದು KEA ವೆಬ್ಸೈಟಲ್ಲಿ ಸಿಗುತ್ತೆ. ಅವಾಗ ಏನು ಮಾಡ್ತೀರಾ, ಹೋಗಿಬಿಟ್ಟು ನಿಮ್ಮ ಒಂದು ಡೀಟೇಲ್ಸನ್ನು ಕೊಟ್ಟು ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ನಿಮ್ಮ ಒಂದು ರ್ಯಾಂಕು, ನಿಮ್ಮ ಒಂದು ನೇಮು, ಜೊತೆಗೆ ನಿಮಗೆ ಯಾವ ಒಂದು ಕೋರ್ಸು ಆ್ಯಂಡ್ ಹಾಗೇನೂ ಸಹ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಅವಾಗ ಅಲ್ಲಿ ತೋರಿಸುತ್ತೆ. ಆವಾಗ ನಿಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಕಾಲೇಜಸ್ಗೆ ಜಾಯಿನ್ ಆಗಬೇಕು, ನನಗೆ ಈ ಕಾಲೇಜ್ ಇಷ್ಟ ಇದೆ, ನಾನು ಇದಕ್ಕೆ ಅಡ್ಮಿಷನ್ ತಗೋತೀನಿ ಅಂದಾಗ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಒಂದು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಆವಾಗ ನಿಮಗೆ ಇಲ್ಲಿ ಒಂದು ಚಲನ್ ಆದರೆ ಸಿಗುತ್ತೆ, ಅಂದರೆ KEAದಲ್ಲೇ ಚಲನ್ ಆದರೆ ಸಿಗುತ್ತೆ. ಆ ಒಂದು ಚಲನನ್ನು ತಗೊಂಡು ನೀವು ಫೀಸನ್ನು ಪೇ ಮಾಡ್ತೀರಾ. ಓಕೆನಾ. ಸೊ ಈ ರೀತಿ ಒಂದು ಪ್ರೊಸೀಜರ್ ಆದರೆ ಇರುವಂಥದ್ದು. ಈಗ ನೀವು ಯಾವುದೋ ಒಂದು ಕಾಲೇಜಿಗೆ ಹೋಗಬೇಕು, ಆ ಒಂದು ಕಾಲೇಜಿಗೆ ನಾನು ಈಗಲೇ ಹೋಗಿ ಅಲ್ಲೋಗಿ ಆಫ್ಲೈನಲ್ಲಿ ಫೀಸನ್ನು ಪೇ ಮಾಡ್ತೀನಿ, KEA ಅವರು ನಡೆಸ್ಕೊಡುವಂಥ ಕೌನ್ಸಿಲಿಂಗಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಸಿಗುತ್ತಾ ಅಂತಂದರೆ ಇಲ್ಲ, ಖಂಡಿತವಾಗ್ಲೂ ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಆದರೆ ಇರುತ್ತೆ. ಇದರ ಒಂದು ಪ್ರೊಸೀಜರ್ ಬಂದುಬಿಟ್ಟು ಬಿಫೋರ್ ಆಪ್ಷನ್ ಎಂಟ್ರಿ ನೀವು ಫೀಸನ್ನು ಪೇ ಮಾಡಬೇಕಂತ ಅಂದರೆ ನೀವು ಯಾವುದೇ ಥರದ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಬಿಫೋರ್ ಆಪ್ಷನ್ ಎಂಟ್ರಿಗೆ ಅಂತ ಅಂದರೆ, ಬಿಫೋರ್ ಆಪ್ಷನ್ ಎಂಟ್ರಿ ಅಂತಂದರೆ ನೀವು ಯಾವ ಕಾಲೇಜಿಗೆ ಫೀಸನ್ನು ಪೇ ಮಾಡ್ತೀರಾ ಹೇಳಿ. ಇದು ಬಂದುಬಿಟ್ಟು ಕೌನ್ಸಿಲಿಂಗ್ ಪ್ರೊಸೀಜರ್ ನಡೀತಿರುವಂಥದ್ದು, ಆನ್ಲೈನ್ ಕೌನ್ಸಿಲಿಂಗ್ ಪ್ರೊಸೀಜರ್ KEA ಕಡೆಯಿಂದ ನಡೆಸ್ಕೊಡ್ತಿರುವಂಥದ್ದು. ಈಗ ನೀವು ಒಂದು ಕೋರ್ಸಿಗೆ ಬಂದುಬಿಟ್ಟು 10 ಕಾಲೇಜಸ್ಸು 20 ಕಾಲೇಜಸ್ಸು 40 50 ಈ ರೀತಿ ಕಾಲೇಜಸನ್ನು ಎಷ್ಟಾದರೂ ಆ್ಯಡ್ ಮಾಡ್ಕೋತೀರಾ. ಆವಾಗ ನಿಮಗೆ ಒಂದು ಫೈನಲ್ ಆಗಿ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಸಿಗುತ್ತೆ. ಆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸಿಕ್ಕಾಗ ಏನಾಗುತ್ತೆ, ಇಂತಹ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಇರುತ್ತೆ. ಆವಾಗ ನೀವು ಆ ಕಾಲೇಜಿಗೆ ಬೇಕಿದ್ರೆ ಅಡ್ಮಿಷನನ್ನು ತಗೋಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆವಾಗ ನೀವು ಯಾವಾಗ ಇಲ್ಲಿ ಕಾಲೇಜಸನ್ನು ಸೆಲೆಕ್ಟ್ ಮಾಡಿದಾದಮೇಲೆ ರಿಸಲ್ಟ್ ಬಂದಿದ್ದಾದಮೇಲೆ ಚಾಯ್ಸ್ ಎಂಟ್ರಿಯನ್ನು ಮಾಡ್ತೀರೋ, ಅದಾದಮೇಲೆ ನೆಕ್ಸ್ಟ್ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಅದನ್ನು ಸಹ KEA ಕಡೆಯಿಂದ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಫೀಸ್
ಫೀಸನ್ನು ಪೇ ಮಾಡಬೇಕು. ಓಕೆನಾ, ಅದನ್ನು ಬಿಟ್ಟರೆ ಫಸ್ಟೇ ಯಾವುದೇ ಥರದ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಫಸ್ಟೇ ಏನಾದರೂ ಫೀಸನ್ನು ಪೇ ಮಾಡಬೇಕು ಅಂತ ಅಂದರೆ ನೋಡಿ, ಈ ವರ್ಷ ಕೆ ಅವರು ಒಂದು ಹೊಸ ರೂಲ್ಸನ್ನು ತಂದಿರುವಂಥದ್ದು. ಏನಂತ ಅಂದ್ರೆ, ಈಗ ನೀವು ಅಬ್ಸರ್ವ್ ಮಾಡೋದಾದರೆ ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ಪಲ್ಲಿ ಬಂದುಬಿಟ್ಟು ಈಗಾಗಲೇ QR ಕೋಡ್ ಇರುವಂಥದ್ದು, ಜೊತೆಗೆ ನೀವು ಒಂದು ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ಹೋದಾಗ ನಿಮಗೆ ಫೇಸ್ ವೆರಿಫಿಕೇಷನ್ ಆಗಲಿ OTP ಆಗಲಿ ಇವೆಲ್ಲ ಕೇಳ್ತಿರುವಂಥದ್ದು. ಸೊ ಅದೇ ರೀತಿಯಲ್ಲಿ ಬಂದುಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದು ಸ್ಟೂಡೆಂಟನ್ನು ಸಹ ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ ಆಗಿರಿ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಬೇಕಾಗುತ್ತೆ. 750 rupees ಬಂದುಬಿಟ್ಟು ಈಗಾಗಲೇ ಕೆ ಅವರು ನಡೆಸ್ಕೊಡ್ತಿರುವಂತಹ KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸಿಲಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಂತ ಅಂದರೆ 750 rupees ಫೀಸನ್ನು ಕಟ್ಸ್ಕೋತಿದ್ರು. ಬಟ್ ನಿಮಗೂ ಸಹ ಕಟ್ಸ್ಕೋತಾರೆ. ಯಾಕಂತಂದರೆ ಈಗಾಗಲೇ ಸೇಮ್ ಅವ್ರಿಗೆ ಯಾವ ರೀತಿ ಒಂದು ಪ್ರೊಸೀಜರ್ಸು ಫೇಸ್ ವೆರಿಫಿಕೇಷನ್ ಆಗಲಿ QR ಕೋಡ್ ಆಗಲಿ ಎಲ್ಲನೂ ಸಹ ಅದೇ ಥರ ಫಾಲೋ ಮಾಡ್ತಿರೋದ್ರಿಂದ ನಿಮಗೂ ಸಹ ಒಂದು 750 rupees ಆಪ್ಷನ್ ಎಂಟ್ರಿ ಫೀಸನ್ನು ಕಟ್ಸ್ಕೊಳ್ಳೋಂಥ ಚಾನ್ಸಸ್ ಆದರೆ ಇದೆ. ಆವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಯಾವ ರೀತಿ ಪೇ ಮಾಡಬೇಕು ಏನು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಲೈವ್ ಪ್ರೂಫ್ ಮೂಲಕನೇ ತೋರಿಸ್ಕೊಡ್ತೀನಿ. ಯಾರು ಹೊರೆಯಾಗುವಂಥ ಅವಶ್ಯಕತೆ ಆದರೆ ಇಲ್ಲ. ಹೋಗೋಣ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಾವು 6M ಮಾರ್ಕ್ಸನ್ನು ಅಪ್ಡೇಟ್ ಮಾಡಿಲ್ಲ, 6M ರಿಸಲ್ಟನ್ನು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಿರೋದ್ರಿಂದ ನನ್ನ ಪ್ರಕಾರ ಏನು ಅನಿಸುತ್ತೆ ಅಂತಂದರೆ, ಇದು ತುಂಬ ಸ್ಟೂಡೆಂಟ್ಸು ಈ ರೀತಿ ಒಂದು ಅಪ್ಡೇಟ್ ಆದರೆ ಮಾಡಿಲ್ಲ. ಹಾಗಾಗಿ ಇದು KA ಅವ್ರಿಗೂ ಸಹ ಗೊತ್ತಾಗಿರುತ್ತೆ. ಯಾಕಂತ ಅಂದರೆ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ಗಳಲ್ಲಿ ಈಗ PGCET ಸ್ಟೂಡೆಂಟ್ಸು ಪಾರ್ಟಿಸಿಪೇಟನ್ನು ಮಾಡಿರ್ತಾರೆ. ಅವರ ಒಂದು 6M ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಒಂದು ಅಪ್ಡೇಟ್ ಆದರೆ ಆಗಿರೋದಿಲ್ಲ. ಅಪ್ಡೇಟ್ ಅಂತಂದರೆ ಯೂನಿವರ್ಸಿಟಿ ಕಡೆಯಿಂದ ಇನ್ನೂ ಸಹ ಅನೌನ್ಸ್ ಸಹ ಮಾಡಿರೋದಿಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ ಇರ್ತಾರೆ. ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಯೂನಿವರ್ಸಿಟಿಗಳಲ್ಲಿ 6Mದು ಇನ್ನೂ ರಿಸಲ್ಟ್ ಆದರೆ ಅನೌನ್ಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ KA ಕಡೆಯಿಂದ ಖಂಡಿತವಾಗ್ಲೂ ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ. ನೀವು ಆಗ ಏನು ಮಾಡಬೇಕು, ಮಿಸ್ ಮಾಡದೆ ಪ್ರತಿಯೊಬ್ಬರನ್ನು ಸಹ ಅಪ್ಡೇಟ್ ಆದರೆ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಕೇವಲ ನಿಮ್ಮೊಬ್ಬರೇ ಅಲ್ಲ, ಸಾಕಷ್ಟು ಸ್ಟೂಡೆಂಟ್ಸ್ ಇನ್ನು 6Mದು ಮಾರ್ಕ್ಸ್ ಅಪ್ಡೇಟ್ ಮಾಡಿಲ್ಲ, 6M ರಿಸಲ್ಟು ಅಪ್ಡೇಟ್ ಮಾಡೋದಕ್ಕೆ KA ಕಡೆಯಿಂದ ಅವಕಾಶ ಕೊಡ್ತಾರೆ. ಆವಾಗ ಪ್ರತಿಯೊಬ್ಬರನ್ನು ಸಹ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಯು ಡು ನಾಟ್ ಯಾವ ರ್ಯಾಂಕ್ ಸೊ ಲಾಗಿನ್ ಇಸ್ ನಾಟ್ ಪರ್ಮಿಟೆಡ್ ಅಂತ ಹೇಳಿಬಿಟ್ಟು. ನೋಡಿ, KA ಕಡೆಯಿಂದ ಏನೊಂದು ಲಿಂಕನ್ನು ಕೊಟ್ಟರು, ನೀವು ಒಂದು ಕ್ಲೈಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸನ್ನು ಕೊಡ್ತೀರಾ. ಡೀಟೇಲ್ಸ್ ಅಂತ ಅಂದರೆ ಲಾಗಿನ್ ID ಹತ್ರ ಏನಾಗ್ತೀರಾ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನಿರುತ್ತೆ ಅದನ್ನು ಹಾಕೋತೀರಾ. ಜೊತೆಗೆ ಏನು ಅಂತ ಅಂದರೆ ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರಾ. ಆ ಪಾಸ್ವರ್ಡ್ ಆ್ಯಂಡ್ ಹಾಗೇನು ಕ್ಯಾಪ್ಚಾ ಹಾಕಿ ಲಾಗಿನ್ ಯೂಸಿಂಗ್ ಪೇಸ್ ಅಂತ ಇದೆ, ಲಾಗಿನ್ ಯೂಸಿಂಗ್ OTP ಅಂತ ಇದೆ. ನೀವು ಇದನ್ನು ಕೊಟ್ಟು ಲಾಗಿನ್ ಆದಾಗ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ, ನನಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಆಗಿದೆ, ನನ್ನ ಹತ್ರ ಎಲ್ಲನೂ ಸಹ ಕ್ಲೈಮ್ ಸ್ಲಿಪ್ ನೀಟ್ ಆಗಿದೆ, ಅದರಲ್ಲೆಲ್ಲ CT ನಂಬರ್ ಮೆನ್ಷನ್ ಆಗಿದೆ, ನನ್ನ ಒಂದು ಡೀಟೇಲ್ಸ್ ಮೆನ್ಷನ್ ಆಗಿದೆ, ಜೊತೆಗೆ ಡಾಕ್ಯುಮೆಂಟ್ಸ್ ಮೆನ್ಷನ್ ಆಗಿದೆ, ಎಲ್ಲನೂ ಸಹ ಇದರಲ್ಲಿ ಕ್ಲಿಯರ್ ಆಗಿ ಇರುವಂಥದ್ದು ಅಂತ ಹೇಳ್ತಿದ್ದಾರೆ. ಇದು KA ಕಡೆಯಿಂದ ಬಂದುಬಿಟ್ಟು ಸರ್ವರ್ ಏನಾದರೂ ಸರಿಪಡಿಸಿದಾರೋ ಇಲ್ಲ ಏನೋ ನನಗೆ ಗೊತ್ತಿಲ್ಲ. ಬಟ್ ಹಾಗಾಗಿ ಸ್ಟೂಡೆಂಟ್ಸ್ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ನೀವೇ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡ್ಬೇಕು. ನಿಮಗೆ ಕ್ಲೈಮ್ ಸ್ಲಿಪ್ ಇದುವರೆಗೂ ಇನ್ನೂ ಡೌನ್ಲೋಡ್ ಆಗ್ತಿದೆಯಾ ಇಲ್ಲ ಅಂತಂದರೆ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತಾ ಏನು ಅಂತ ಹೇಳಿಬಿಟ್ಟು. ಸೊ ಆ್ಯಕ್ಚುಲಿ ಈ ರೀತಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಆದಾಗ ಏನಾಗುತ್ತೆ ಅಂತಂದರೆ, ಏನಾದರೂ ಸರ್ವರ್ ಪ್ರಾಬ್ಲಮ್ ಆದರೆ ಇರುತ್ತೆ, ಅವ್ರು ಏನು ಮಾಡ್ತಾರೆ, ಆ ಒಂದು ಸರ್ವರನ್ನು ಎಲ್ಲನೂ ಸಹ ಸರಿಪಡಿಸ್ತಾರೆ. ಬಟ್ ಇವಾಗ ಏನಾಗಿದೆ, ಸದ್ಯದ ಮಟ್ಟಿಗೆ ಅಪ್ಡೇಟ್ಸ್ ಏನಿದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಪ್ರತಿಯೊಬ್ಬರ ಕಮೆಂಟ್ಸ್ಗೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ PGCET ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.